ಯಾಕೆಂತಂದ್ರೆ ಒಂದು 13 ವರ್ಷದ ಚಿಕ್ಕ ಪುಟ್ಟ ಪೋರಿ, ಅಮ್ಮ ನೀನು ಫ್ರೆಂಡ್ ಆಗ್ಬೇಡ, ನನಗೆ ನೀನ್ ಯಾರು ನನ್ನನ್ನು ಕೇಳೋದಕ್ಕೆ, ನೀನು ಹಕ್ಕನ್ನ ನನ್ನ ಮೇಲೆ ಚಲಾಯಿಸಬೇಡ ಅಂದಾಗ ನಮ್ಮ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಒಂದು ಬಾರಿ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗುತ್ತೆ ಖಂಡಿತ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಲು ಹಾದಿ ವ್ಲಾಗ್ಸ್. ಇವತ್ತು ನಾನು ಒಂದು ಸ್ಪೆಷಲ್ ವಿಷಯ ತಗೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ಇವತ್ತಿನ ಮಕ್ಕಳು ಪೋಷಕರ ಮಾತನ್ನ ಕೇಳೋದಿಲ್ಲ. ಅದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಪೋಷಕರ ಮಾತನ್ನ ಕೇಳ್ತಾ ಇಲ್ಲ, ಇದು ಎಲ್ಲರೂ ಹೇಳ್ತಾ ಇದ್ದಾರೆ. ಹೌದು, ಸತ್ಯ ಇದು. ಹಾಗಾಗಿ ಪೋಷಕರ ಮಾತು ಸತ್ಯ. ಮಕ್ಕಳು ನಮ್ಮ ಮಾತನ್ನ ಕೇಳೋದಿಲ್ಲ. ಹಾಗಂತ ನಾವು ಅವ್ರನ್ನ ಹಾಗೆ ಬಿಡೋಕೆ ಆಗಲ್ಲ. ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂದ್ರೆ ಅವ್ರನ್ನ ಹಾಗೆ ಬಿಡಕ್ಕಾಗಲ್ಲ. ಯಾಕೆಂದ್ರೆ ಸರಿಯಾದ ಟೈಮಲ್ಲಿ ನಾವು ಸರಿಯಾಗಿ ಅವ್ರನ್ನ ತಿದ್ದಿ ಬುದ್ಧಿ ಹೇಳ್ಬೇಕಾಗುತ್ತೆ. ಇಲ್ದಲೇ ಇದ್ರೆ ಅವ್ರ ಮುಂದಿನ ದಿನಗಳಲ್ಲಿ ನಮ್ಮ ಮಾತನ್ನ ಕೇಳದೆ ಸಮಾಜಕ್ಕೆ ವಿರುದ್ಧವಾಗಿರುವಂತಹ ಕೆಲಸಗಳನ್ನ ಮಾಡ್ತಾ ಹೋಗ್ಬೋದು. ಹೇಳಕ್ಕಾಗಲ್ಲ ಯಾವ ಮಕ್ಕಳು ಯಾವ ತರ ಬಿಹೇವ್ ಮಾಡ್ತಾರೆ ಅಥವಾ ಮುಂದೆ ಅವ್ರ ಲೈಫಲ್ಲಿ ಏನಾಗ್ತಾರೆ ಅಂತ ಹೇಳಕ್ ಬರಲ್ಲ. ಹಾಗಾಗಿ ಪೋಷಕರಾದ ನಾವು ಅವರನ್ನ ಸರಿಯಾದ ರೀತಿನಲ್ಲಿ ತಿದ್ದಿ ಬುದ್ಧಿ ಹೇಳಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ, ಜೊತೆಗೆ ಕರ್ತವ್ಯ ಕೂಡ. ಈಗ ನಾನು ಹೇಳೋದಕ್ಕೆ ಬಂದಿರೋದು, ಒಂದು 13 ವರ್ಷದ ಪುಟ್ಟ ಪೋರಿ ಏನ್ ಮಾಡಲ್ಲು ಅಮ್ಮನ ಜೊತೆ ಅನ್ನೋದನ್ನ ಒಂದು ಘಟನೆಯನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಬೆಳಗ್ಗೆ 9:30ನಲ್ಲಿ ಮಗಳು ಅಮ್ಮಂಗೆ ಟಾಟಾ ಬಾಯ್ ಬಾಯ್ ಮಾಡ್ತಾ ಶಾಲೆಗೆ ಹೊರಡ್ತಾಳೆ. ಆದರೆ ಅವಳು ಬರ್ಬೇಕಾಗಿದ್ದು ಸಾಯಂಕಾಲ 5:30. 5:30 ಆಯ್ತು, 6:30 ಆಯ್ತು, 7:30 ಆಯ್ತು, 8:30 ಆಯ್ತು, ಮಗಳು ಮನೆಗೆ ಬಂದಿಲ್ಲ. ತಾಯಿ ಕತೆ ಏನಾಗ್ಬೇಡ. 9:30 ಆಯ್ತು, 10:30 ಆಯ್ತು. ತಾಯಿಗೆ ಮನ್ಸಲ್ಲಿ ಗಡ 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 ನಡುಕ ಶುರುವಾಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ, ಇವತ್ತಿನ ದಿನಗಳಲ್ಲಿ ಒಂದು ಹೆಣ್ಮಗು ಆಚೆ ಹೋದ್ರೆ ನಾವು ಅದನ್ನ ಬರೋದನ್ನ ಕಾಯ್ತಾ ಕೂತಿರ್ತೀವಿ. ಯಾವಾಗ ಬರುತ್ತೆ ಮಗು, ಯಾವಾಗ ಬರುತ್ತೆ ಮಗು ಅಂತ. ಆದರೆ ಬೆಳಗ್ಗೆ 9:30ಗೆ ಹೋಗಿರೋಂತ 13 ವರ್ಷದ ಪುಟ್ಟ ಪೋರಿ ರಾತ್ರಿ 11 ಆದ್ರೂ ಬಂದಿಲ್ಲ ಅಂದ್ರೆ ತಾಯಿಯ ಸಂಕಟ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. 11 ಆಯ್ತು, 12 ಆಯ್ತು. ತಾಯಿ ದೇವ್ರ ಮುಂದೆ ಕೂತ್ಕೊಂಡು ಕಂಡ ದೇವರುಗಳಿಗೆಲ್ಲ ಹರಕೆ ಇಡ್ತಾ ಇದ್ದಾಳೆ. ಆದ್ಮೇಲೆ ನಂತರ ಹೊರಗಡೆ ಬಂದು ಮೊಬೈಲ್ ಚೆಕ್ ಮಾಡ್ತಾಳೆ. ವಾಟ್ಸಪ್ನ ಇವಳು ಎಷ್ಟು ಗಂಟೆಗೆ ಆನ್ಲೈನ್ ಬಂದಿದ್ಲು ಅಂತ ಚೆಕ್ ಮಾಡ್ತಿದ್ದಾಳೆ. ಫೇಸ್ಬುಕ್ ನೋಡ್ತಾ ಇದ್ದಾಳೆ. ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡ್ತಾ ಇದ್ದಾಳೆ. ಸೊ ಮೊಬೈಲ್ ನಾಟ್ ರೀಚಬಲ್ ಆಗಿದೆ. ತಾಯಿ ಮನಸ್ಸಲ್ಲಿ ಸಾವಿರಾರು ಯೋಚನೆಗಳು ಬಂದು ಹೋಗ್ತಾ ಇವೆ. ಇತ್ತೀಚಿನ ಘಟನೆಗಳನ್ನ ನೋಡಿದ್ಮೇಲಂತೂ ಎಲ್ಲಾ ತಾಯಂದಿರು, ಎಸ್ಪೆಷಲಿ ಹೆಣ್ಣು ಮಕ್ಕಳ ತಾಯಂದಿರು ಹೆದರ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತ ನಿಮ್ಗೆಲ್ಲ ನಾನು ಏನೂ ಹೇಳ್ಬೇಕಾಗಿಲ್ಲ. ಡೈಲಿ ನೀವು ಟಿವಿ ನ್ಯೂಸ್ ನೋಡ್ತಾನೆ ಇದ್ದೀರಾ. ಸೊ ತಾಯಿ ಏನ್ ಮಾಡ್ತಾಳೆ, ಸೋಫಾ ಮೇಲೆ ಬಂದು ಕೂತ್ಕೊಂಡು ಟೈಮ್ ನೋಡಿದಾಗ 11 ಗಂಟೆ ಆಗಿದೆ. ಎದೆ ನಡುಕ ಹೇಳಕ್ಕಾಗದಷ್ಟು ಸಂಕಟ ಆಗ್ತಾ ಇದೆ. ಮನೆ ಪೂರ್ತಿ ಗಾಬರಿ ಆಗಿದೆ. ಎಲ್ಲರಿಗೂ ಫೋನ್ ಮಾಡಿದ್ಲು, ಫ್ರೆಂಡ್ಸಿಗೆ ಫೋನ್ ಮಾಡಿದ್ಲು, ಸ್ಕೂಲಿಗೆ ಫೋನ್ ಮಾಡಿದ್ಲು, ಎಲ್ಲೂ ಇವಳ ವಿಚಾರ ತಿಳಿತಾ ಇಲ್ಲ. ಸೊ ಮೆಸೇಜ್ ನೋಡ್ತಾಳೆ, ಮೆಸೇಜ್ ಮಾಡ್ತಾಳೆ, ರಿಂಗ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಎಷ್ಟು ಭಯ ಆಗಿರಲ್ಲ ತಂದೆ ತಾಯಿಗೆ, ಪೋಷಕರಿಗೆ ಇದೆಲ್ಲ ತುಂಬಾ ಭಯ ತರುವಂತಹ ವಿಷಯಗಳು ಇವತ್ತಿನ ದಿನಕ್ಕೆ. ಹೌದು, ಸತ್ಯ. ಹಾಗಾಗಿ ಮತ್ತೆ ಅವಳು ಕುತ್ಕೊಂಡು ಯೋಚನೆ ಮಾಡ್ತಾಳೆ, ಎಷ್ಟು ಭಯ ಅಂತ ಅಂದ್ರೆ ತಾಯಂದಿರಿಗೆ ಮಕ್ಕಳು ಎಲ್ಲೋದ್ರು ಅಂತ, ಯಾರಾದ್ರೂ ಕಿಡ್ನಾಪ್ ಮಾಡಿದ್ರ ಅಂತ ಯೋಚನೆ ಮಾಡ್ತಾಳೆ, ಯಾವ್ದಾದ್ರು ವೆಹಿಕಲ್ ಹತ್ರ ಏನಾದ್ರು ಓದ್ಲಾ ಅಂತ ಯೋಚನೆ ಮಾಡ್ತಾಳೆ. ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ. ಎಂಥ ತಂದೆ ತಾಯಿಗಾರನು ತಮ್ಮ ಮಕ್ಕಳು ಲೇಟ್ ಆಗಿ ಬಂದ್ರೆ ಎಲ್ಲರಿಗೂ ಒಂದು ನೆಗೆಟಿವ್ ಥಾಟ್ಸ್ ಬಂದೇ ಬರೋದು ಸಹಜ. ಅದು ಸೊ ಈ ತಾಯಿನೂ ಹಾಗೇನೆ ಎಲ್ಲಾ ರೀತಿನಲ್ಲೂ ಯೋಚನೆ ಮಾಡ್ಬಿಡ್ತಾಳೆ. ಕಂಡ ದೇವ್ರಿಗೆಲ್ಲ ಕೈ ಮುಗ್ದಿದ್ದಾಯ್ತು, ಎಲ್ಲ ಮುಗೀತು. ಸೊ ಮಗಳ ಫೋಟೋ ಕಾಣಿಸ್ತಾ ಇದೆ. ಟೈಮ್ ನೋಡ್ತಾಳೆ, ಫೋಟೋ ನೋಡ್ತಾಳೆ, ಟೈಮ್ ನೋಡ್ತಾಳೆ, ಫೋಟೋ ನೋಡ್ತಾಳೆ. ಏನಾಗಿರಲ್ಲ ಕತೆ. ಫುಲ್ಲು ಅಳು ಬಂದ್ಬಿಡುತ್ತೆ, ತಲೆ ಸುತ್ತ ಬಂದಂಗಾಗುತ್ತೆ, ಮೈಂಡ್ ಕಂಟ್ರೋಲ್ ಇಲ್ಲ. ಏನ್ ಸೌಂಡ್ ಬಂದ್ರೂ ಮಗಳ ಹತ್ರ ಹೋಗಿ ನೋಡ್ತಾಳೆ, ಇಲ್ಲ, ಮಗಳ ಸದ್ದಿಲ್ಲ. ಕೊನೆಯದಾಗಿ ತನ್ನ ಹೃದಯ ನಿಂತು ಹೋಗುತ್ತೇನೋ ಅನ್ನೋ ಸ್ಟೇಜಿಗೆ ಬಂದ್ಬಿಡುತ್ತೆ. ಯಾಕೆಂದ್ರೆ 12 ಗಂಟೆ ಮೀರಿದೆ. ಹತ್ತತ್ರ ಮಾರನೇ ದಿನಕ್ಕೆ ಎಂಟ್ರಿ ಆಗ್ತಾ ಇರ್ತಾಳೆ ಅವಳು. ಸೊ ಪ್ರಪಂಚ ಮಾರನೇ ದಿನಕ್ಕೆ ಕಾಲಿಡ್ತಾ ಇದೆ. ಮಗಳ ಸದ್ದೇ ಇಲ್ಲ. ಇನ್ನೇನು ಕುಸ್ತು ಬಿದ್ದೋಗೋ ಪರಿಸ್ಥಿತಿನಲ್ಲಿ ಬಾಗ್ಲು ಸೌಂಡ್ ಆಗುತ್ತೆ. ತಾಯಿ ನೋಡ್ತಾಳೆ. ಮಗಳು ನಿಧಾನವಾಗಿ ಬಾಗಿಲು ತೆಗೆದುಕೊಂಡು ಒಳಗಡೆ ಬರ್ತಾಳೆ. ತಾಯಿಗೆ ಆ ಸಮಯದಲ್ಲಿ ಹೇಗಾಗಿರುತ್ತೆ ಅಂತ ಅಂದ್ರೆ ನಿಜವಾಗ್ಲೂ ಅದನ್ನು ಹೇಳಕ್ಕಾಗಲ್ಲ. ಕೋಪ,
ಸಿಟ್ಟು, ಸಂತೋಷ ಎಲ್ಲ ಒಟ್ಟಿಗೆ ಅವಳ ಮುಖದಲ್ಲಿ ಕಾಣಿಸ್ಕೊಳ್ಳುತ್ತೆ. ಗಾಬರಿನೂ ಇರುತ್ತೆ, ಎಲ್ಲೋಗಿದ್ಲು ಅಂತ. ಸೊ ಕೇಳ್ತಾಳೆ, ಮಗಳೇ ಎಲ್ಲೋಗಿದ್ದೆ ನೀನು ಇಷ್ಟೊತ್ವರೆಗೂ? ನನ್ನ ಕತೆ ಯಾರ ಕೈಲೂ ಹೇಳ್ಕೊಳಕ್ಕಾಗ್ಲಿಲ್ಲ ನನಗೆ. ಎಲ್ಲೋಗಿದ್ದಮ್ಮ? ಮಗಳು ಕಿರ್ಸ್ತಾಳೆ, ಜೋರಾಗಿ ಕಿರ್ಸ್ತಾಳೆ ಮಗಳು. ಅಮ್ಮ, ನೀನು ನನಗೆ ಫ್ರೆಂಡ್ ಅಂತ ಹೇಳಿದ್ದೆ, ನಿನ್ನನ್ನು ನಾನು ಫ್ರೆಂಡ್ ತರ ಟ್ರೀಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅಷ್ಟೇ, ಫ್ರೆಂಡ್ ತರ ಇರು, ತಾಯಿಯಾಗಿ ನನ್ನ ಮುಂದೆ ಆರ್ಭಟಿಸ್ಬೇಡ. ಹಿಂಗಾಗಿರ್ಬೇಡ ತಾಯಿಗೆ. ಯೋಚನೆ ಮಾಡಿ, ಈ ರೀತಿ ಒಂದು ಪರಿಸ್ಥಿತಿ ಬಂದಾಗ ತಾಯಿ ಏನ್ ಮಾಡ್ಬೇಕು? ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ, ಏನೂ ಮಾಡಕ್ಕಾಗದಿರಂತಹ ಒಂದು ಪರಿಸ್ಥಿತಿ. ರಪ್ ಅಂತ ಬ್ಯಾಗ್ ಎಸ್ತು ಮಗಳು ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಸೊ ತಾಯಿ ಬಂದು ನೋಡ್ತಾಳೆ, ಒಂದು 1 ಅವರ್ ಆದ್ಮೇಲೆ ಆರಾಮ್ಸ ನಿದ್ದೆ ಮಾಡಿದಾನೆ. ಖಂಡಿತ ತಾಯಿಗೆ ನಿದ್ದೆ ಬಂದಿರಲ್ಲ. ಯಾವುದೇ ಪೋಷಕರಿಗೆ ಇವತ್ತಿನ ಇಂದು ಪರಿಸ್ಥಿತಿ, ಈ ತರ ಪರಿಸ್ಥಿತಿ ಬಂದಾಗ ಯಾರೂ ನಿದ್ದೆ ಮಾಡೋಕ್ಕಾಗಲ್ಲ. ಲಾಸ್ಟ್ಗೆ ತಾಯಿ ಮಗಳ ತಲೆಯ ಬಳಿಯೇ ಕೂತು ಯಾವಾಗಲೂ ನಿದ್ದೆಗೆ ಜಾರ್ತಾಳೆ, ಗೊತ್ತಾಗಲ್ಲ. ಸೊ ಬೆಳಗ್ಗೆ ಸೌಂಡ್ ಆದಾಗ ಮಗಳು ಅಮ್ಮ ಅಂತ ಕರೆದಾಗ ಎದ್ದೇಳ್ತಾಳೆ. ಒಳ್ಳೆ ಮಾತು ಬುದ್ಧಿ ಹೇಳಿ ಮಗಳನ್ನ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ. ಡಾಕ್ಟರ್ ಏನೇನು ಹೇಳ್ತಾರೆ ಅದನ್ನ ನಾನು ನಂತರ ಹೇಳ್ತೀನಿ. ಈಗ ಕೆಲವೊಂದು ನಾವು ತಿಳ್ಕೊಳ್ಳೇಬೇಕು. ಇವಾಗಿನ ಒಂದು ಟ್ರೆಂಡ್ ಏನಂತ ಅಂದ್ರೆ, ಪೋಷಕರು ಜೆಂಟಲ್ ಪೇರೆಂಟ್ಸ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಯೂಟ್ಯೂಬ್ ನೋಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನೇನು ಬರ್ತಾ ಇದೆ ಅಂತ ನೋಡಿ ಜೆಂಟಲ್ ಪೇರೆಂಟ್ಸ್ ಅಂದ್ರೆ ಮೃದು ಪೋಷಕತ್ವ, ನಿಧಾನಕ್ಕೆ ಮಕ್ಕಳನ್ನ ತಮ್ಮ ಕಡೆ ಹೇಳ್ಕೊಳಕ್ಕೆ ನೋಡ್ತಾರೆ. ಖಂಡಿತ ಇದು ಸಾಧ್ಯ ಇಲ್ಲ. ಸರಿಯಾದ ಟೈಮಲ್ಲಿ ನಾವು ಅವ್ರಿಗೆ ಗದರಿಸಬೇಕು, ಬೈಬೇಕು, ಹೊಡಿಬೇಕು, ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು. ಬಿಟ್ರೆ ಮೈಲ್ಡ್ ಪೇರೆಂಟಿಂಗ್ ಇಂದ, ಜೆಂಟಲ್ ಪೇರೆಂಟಿಂಗ್ ಇಂದ ಖಂಡಿತ ಯಾರಿಗೂ ಬುದ್ಧಿ ಕಲ್ಸಕ್ಕಾಗಲ್ಲ. ಬಟ್ ನಮ್ಮ ತಪ್ಪು ತಿಳುವಳಿಕೆ ಅಂದ್ರೆ, ಪೋಷಕರ ತಪ್ಪು ತಿಳುವಳಿಕೆ ಏನು ಅಂತಂದ್ರೆ, ಜೆಂಟಲ್ ಪೇರೆಂಟಿಂಗ್ ಮಾಡೋದ್ರಿಂದ, ಮಕ್ಕಳ ಜೊತೆ ನಾವು ಫ್ರೆಂಡ್ಸ್ ತರ ಇರೋದ್ರಿಂದ ಅವರು ತಮ್ಮಲ್ಲಿರುವ ಎಲ್ಲಾ ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ. ಏನು ಭಯ ಇರೋದಿಲ್ಲ, ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋದನ್ನ ಅವ್ರು ನಮ್ಮ ಹತ್ರ ಎಲ್ಲ ಹೇಳ್ಕೊಂತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಖಂಡಿತ ಇಲ್ಲ. ಅವ್ರು ಏನ್ ಮಾಡ್ತಾರೆ, ನಾವು ಕೊಟ್ಟಿರುವಂತಹ ಪ್ರೀತಿ ಮತ್ತು ಸಲುಗೆಯನ್ನ ಎನ್ಕ್ಯಾಶ್ ಮಾಡ್ಕೊಂತಾರೆ. ಅವರು ಬೇರೆ ರೀತಿನಲ್ಲಿ ವರ್ತಿಸೋದಕ್ಕೆ ಶುರು ಮಾಡ್ತಾರೆ. ಓ, ಅಮ್ಮ ಅಪ್ಪ ನನ್ನ ಜೊತೆ ಫ್ರೆಂಡ್ಸ್ ತರ ಇದ್ದಾರೆ, ನನ್ನ ಬಿಹೇವಿಯರ್ ಹೇಗ್ ಬೇಕಾದ್ರೂ ಇರ್ಬೋದು, ಅವ್ರು ಕೇಳಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ನಮ್ಮ ಪ್ರೀತಿಯನ್ನು ಅವರು ಎನ್ಕ್ಯಾಶ್ ಮಾಡ್ಕೊಂತಾರೆ. ನಾವು ಹುಷಾರಾಗಿರ್ಬೇಕು. ಖಂಡಿತ ನಮ್ಮ ತಂದೆ ತಾಯಿ ಏನಾದ್ರೂ ಈ ರೀತಿ ಬಿಟ್ಟಿಲ್ಲ ನಮ್ಗೆ, ತುಂಬಾ ಸ್ಟ್ರಿಕ್ಟ್, ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಒಂದು ಬೈದು ಹೊಡೆದು ಬುದ್ಧಿ ಕಲಿಸ್ತಾ ಇದ್ದಿದ್ರೆ ಆದರ್ಶ ವ್ಯಕ್ತಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತಿನ ಪರಿಸ್ಥಿತಿಗೆ. ಆವತ್ತಿನ ದಿವಸ ನಮ್ಮ ತಂದೆ ತಾಯಿ ಒಡೆಯೋದು ಅಥವಾ ಬೈಯೋದು ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಆದ್ರೂ ನಾವು ಸಹಿಸ್ಕೊತಾ ಇದ್ವಿ. ಅವತ್ತಿನ ಆ ಪ್ರೀತಿನೇ ಇವತ್ತು ನಮ್ಗೆ ಈ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡಿದೆ. ಖಂಡಿತವಾಗ್ಲೂ ನಮ್ಮ ಪೇರೆಂಟ್ಸ್ನ ನಾವು ಗೌರವಿಸ್ಬೇಕು. ಆದರೆ ಇಂದಿನ ಪೋಷಕರು ಅದನ್ನ ಮಾಡ್ತಿಲ್ಲ. ಹೊಡೆದ್ರೆ ಮಗುಗೆ ಏನಾಗುತ್ತೋ, ಬೈದ್ರೆ ಮಗು ಏನ್ ಮಾಡ್ಕೊಳುತ್ತೋ, ಈ ಒಂದು ಭಯದ ಜೀವನದಲ್ಲಿ ನಾವು ಬದುಕ್ತಾ ಇದೀವಿ. ಖಂಡಿತ ಇದು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ತಿಳುವಳಿಕೆಯನ್ನು ಕೊಡೋದ್ರಿಂದ ಖಂಡಿತ ಅವರು ಒಂದು ಒಳ್ಳೆ ದಾರಿನಲ್ಲಿ ಹೋಗ್ತಾರೆ, 2 ಮಾತಿಲ್ಲ ಅದರಲ್ಲಿ. ಬಟ್ ನಾವೇ ಅವ್ರ ದಾರಿನ ತಪ್ಪಿಸ್ತಾ ಇದೀವಿ ಅನ್ಸುತ್ತೆ. ಯಾಕಂದ್ರೆ ಪೋಷಕರು ಮಗು ಜೊತೆ ಫ್ರೆಂಡ್ ತರ ಇದ್ದಾರೆ. ಇರಬೇಕು ಫ್ರೆಂಡ್, ಹೌದು ಸತ್ಯ. ಆದರೆ ಒಂದು ಲಿಮಿಟ್, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಆ ಮಿತಿಗಳನ್ನ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಜೊತೆಗೆ ಖಂಡಿತ ನಾವು ಫ್ರೆಂಡ್ಸ್ ಆಗಕ್ ಹೋಗ್ಬಾರ್ದು, ಮಾರ್ಗದರ್ಶಕರಾಗಿರ್ಬೇಕು ನಮ್ಮ ಮಕ್ಕಳಿಗೆ. ಸೊ ಮಾರ್ಗದರ್ಶಕರಾದಾಗ ಮಾತ್ರ ಅವರು ಒಂದು ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹೌದು, ನಿಜ. ನಾವು ಪೇರೆಂಟ್ಸ್ ಆದ್ರೂ ಕಷ್ಟ, ನಾವು ಆರ್ಡರ್ ಪಾಸ್ ಮಾಡಕ್ಕಾಗಲ್ಲ ಇವತ್ತಿನ ಮಕ್ಕಳ ಜೊತೆನಲ್ಲಿ. ಅವ್ರು ಏನ್ ಬೇಕಾದ್ರೂ ಮಾಡಬಹುದು. ಸೊ ಹಾಗಂತ ನಾವು ಅವ್ರನ್ನ ಫ್ರೆಂಡ್ಸ್ ತರನೂ ಟ್ರೀಟ್ ಮಾಡಕ್ಕಾಗಲ್ಲ. ಸೊ ನಾವು ಅವರಿಗೆ ಒಂದು ಮಾರ್ಗದರ್ಶಕರಾಗಿ ಕೆಲಸ ಮಾಡ್ಬೇಕಾಗತ್ತೆ. ಹೀಗ್ ಮಾಡಿದ್ರೆ ಹೀಗಾಗತ್ತೆ, ಮುಂದಿನ ಪರಿಣಾಮ ಹೀಗಿರುತ್ತೆ, ನೀವೇನ್ ಮಾಡ್ಬೇಕು, ನಿಮ್ಮ ವಯಸ್ಸೇನು, ನಿಮ್ಮ ವ್ಯಕ್ತಿತ್ವ ಏನು, ನಮ್ದು ಫ್ಯಾಮಿಲಿ ಎಂತಹದು, ಈ ತರದನ್ನೆಲ್ಲ ನಾವು ಅವ್ರಿಗೆ ಚಿಕ್ಕಂದಿಂದ ಹೇಳ್ತಾ ಬಂದಾಗ ಖಂಡಿತವಾಗ್ಲೂ ಮಕ್ಕಳು ಒಂದು ಉತ್ತಮ ನಡವಳಿಕೆಯನ್ನ ಹೊಂದುತ್ತಾರೆ. ಇಲ್ಲದ್ರೆ ಖಂಡಿತ ಈ ತರ ಆಗುತ್ತೆ. ಮಕ್ಕಳು ಈ ತರ ಮಾಡಿದಾಗ ತಂದೆ ತಾಯಿಗೆ ಹೇಗಾಗತ್ತೆ ಅನ್ನೋದು ಈ ಒಂದು ಘಟನೆ ಸಾಕ್ಷಿ. ಯಾಕೆಂತಂದ್ರೆ ಒಂದು 13 ವರ್ಷದ ಚಿಕ್ಕ ಪುಟ್ಟ ಪೋರಿ, ಅಮ್ಮ ನೀನು ಫ್ರೆಂಡ್ ಆಗ್ಬೇಡ ನನಗೆ, ನೀನ್ ಯಾರು ನನ್ನನ್ನು ಕೇಳೋದಕ್ಕೆ, ನೀನು ಹಕ್ಕನ್ನ ನನ್ನ ಮೇಲೆ ಚಲಾಯಿಸಬೇಡ ಅಂದಾಗ ನಮ್ಮ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಒಂದು ಬಾರಿ ನಾವೆಲ್ಲರೂ ಯೋಚನೆ. ಹಾಗಾಗಿ ನಾವು ಮಾರ್ಗದರ್ಶಕರಾಗಬೇಕೇ ಹೊರತು
ಬೇರೆ ಏನು ಆಗಕ್ಕೆ ಹೋಗ್ಬಾರ್ದು ಅವ್ರ ಜೊತೆ. ಹೌದು, ಖಂಡಿತ ಎಲ್ಲರಿಗೂ ಮಕ್ಕಳಂದ್ರೆ ಪ್ರೀತಿ. ಹಾಗಂತ ನಾವು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪ್ರೀತಿನ ಕೊಡಬೇಕು. ಎಲ್ಲರಿಗೂ ಪ್ರೀತಿ ಇರುತ್ತೆ. ಮಕ್ಕಳ ಮೇಲೆ ಹೆತ್ತ ತಾಯಿಗೆ ಹೆಗ್ಗಣ ಮುದ್ದು ಅನ್ನೋ ಹಾಗೆ ಎಲ್ಲಾ ಪೋಷಕರಿಗೂ ಮಕ್ಕಳಂದ್ರೆ ಖಂಡಿತವಾಗ್ಲೂ ಅವರ ಒಂದು ಏಳ್ಗೆಯನ್ನ ನೋಡಿ ಖುಷಿ ಪಡುವಂತಹ ಎಲ್ಲ ತಂದೆ ತಾಯಿಗಳನ್ನು, ಹೌದಲ್ಲ? ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಮಾರ್ಗದರ್ಶಕರಾಗಿರೋಣ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ ಅನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಖಂಡಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಒತ್ತಿ ಅಂತ ಕೇಳ್ತಾ, ಇವತ್ತಿನ ಒಂದು ವಿಷಯ ತುಂಬಾ ಚೆನ್ನಾಗಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇನ್ನು ಮುಂದಿನ ವ್ಲಾಗ್ನಲ್ಲಿ ಇನ್ನೂ ಒಂದು ಒಳ್ಳೆ ವ್ಲಾಗ್ನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.